ಮಕ್ಕಳನ್ನ ಗೌರವಿಸುವ ಸನ್ಮಾನಿಸುವಂತಹ ಒಂದು ಕೆಲಸ ಇವತ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗ್ತಾ ಇರುವಂಥದ್ದು. ಇವತ್ತು ನಿಮ್ಮ JD ಮೀಡಿಯಾ ಹೌಸ್ ಈ ಒಂದು ಅವಾರ್ಡನ್ನ ಕೊಡ್ತಾ ಇದೆ. ಸಾಧಕಿ 2025. ಕಾರ್ಯಕ್ರಮವನ್ನು ಮತ್ತಷ್ಟು ತಡ ಮಾಡೋದು ಬೇಡ, ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಾಗಿ ಎಲ್ಲ ಗಣ್ಯರಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ, ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದರ ಯಶಸ್ಸಿಗೆ ಮತ್ತಷ್ಟು ಜನ ಕಾರಣರಾಗಿದ್ದಾರೆ. ಅಂದರೆ ನಮ್ಮ ಪ್ರಾಯೋಜಕರು RV ದೇವರಾಜ್ ಸೇವಾ ಪ್ರತಿಷ್ಠಾನ ಆಗಿರಬಹುದು, ಹೋಟೆಲ್ಲಿ ರುಚಿ ಪ್ರಿನ್ಸ್ ಆಗಿರಬಹುದು, ಜೊತೆಗೆ GMS ಏವಿಯೇಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿರಬಹುದು, ಜೊತೆಗೆ ಟ್ರಿಸ್ ಅಂಡ್ ಕೋ ಇವೆಂಟ್ಸ್ ಆಗಿರಬಹುದು. ಇವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಈಗ ಡಾಕ್ಟರ್ ದರ್ಶಿನಿ ಮಂಜುನಾಥ್ ಅವರ ತಂಡದಿಂದ ಒಂದು ನೃತ್ಯ.
ಇದೀಗ JD ಮೀಡಿಯಾ ಹೌಸ್ ಅರ್ಪಿಸ್ತಾ ಇರುವಂತಹ ಜೀವಮಾನದ ಶ್ರೇಷ್ಠ ಸಾಧನೆ ಪ್ರಶಸ್ತಿ ಪುರಸ್ಕೃತರು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಮತಿ ಡಾಕ್ಟರ್ RV ಮಮತಾ ದೇವರಾಜ್ ಹಾಗೂ ಶ್ರೀಮತಿ ವಿಜಯ ಮಂಜುನಾಥ್. ಇನ್ನು ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನಿಸೋದಕ್ಕೆ ಎಲ್ಲ ಅತಿಥಿಗಳು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದರೆ ಅಂತಾರಾಷ್ಟ್ರೀಯ ದಿನಾಚರಣೆ ದಿವಸ ಮಾತ್ರ ಈಗಾಗಲೇ ನಮ್ಮ ನಿರೂಪಕಿ ಯಾರು ಇದ್ದರು ಅವರು ಹೇಳಿದ್ದಾರೆ, ಈ ಸಾಂಕೇತಿಕವಾಗಿ ಇದೆ. ಮಾತ್ರ ನಾವು ಆ ದಿವಸ ಮಾತ್ರ ನಾವು ಮಹಿಳೆಯರಿಗೆ ನೆನೆಸಬೇಕು, ಅವರಿಗೆ ಬೆಲೆ ಕೊಡಬೇಕು, ಆ ರೀತಿ ಏನಿಲ್ಲ. ನಾವು ಯಾವಾಗಲೂ ನಮ್ಮ ಸಂವಿಧಾನದಲ್ಲಿದೆ ಸಮಾನತೆ ಇತ್ತು. ನಮ್ಮ ಮಹಾತ್ಮ ಗಾಂಧಿ ಅವರು ಕನಸು, ಅವ್ರದ್ದು ಕನಸು ಇತ್ತು ರಾತ್ರಿ 12 ಗಂಟೆಗೆ ಎಲ್ಲ ಮಹಿಳೆಯರು ನಮ್ಮ ದೇಶದಲ್ಲಿ ಯಾವಾಗ ಅವರು ನಿರ್ಭೀತವಾಗಿ ಅವರು ಓಡಾಡ್ತಾರೆ, ಆ ಸಮಯಕ್ಕೆ ನಾವು ಹೇಳ್ಬೋದು ನಮ್ಮ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯವನ್ನು ಸಿಕ್ಕಿದೆ. ಈ ಸಾಧಕಿಗಳಿಗೆ ಇದು JD ಗ್ರೂಪ್ ವತಿಯಿಂದ ಅವ್ರಿಗೆ ಸನ್ಮಾನಿಸಲಾಗಿದೆ. ಒಂದು ಒಳ್ಳೆ ಕೆಲಸ ಇದು. ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಕಾರ JD ಗ್ರೂಪ್ನವರು ಕೆಲಸ ಮಾಡಿದರೆ, ಸೊ ನಾನು ಅವ್ರಿಗೆ ಎಲ್ಲರಿಗೆ ಶ್ಲಾಘಿಸ್ತೀನಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಬೇರೆನವ್ರಿಗೆ ಉತ್ತೇಜನ ಸಿಗಬೇಕು, ಇಲ್ಲ ಮುಂದೆ ಅವರು ಕೂಡ ಒಳ್ಳೆ ಕೆಲಸ ಮಾಡಿ ಅವರು ಒಂದು ಸಾಧನೆ ಮಾಡಿ ತಮಗೆ ಮತ್ತೆ ಎಲ್ಲ ತಮ್ಮ ಕುಟುಂಬದವರಿಗೆ ಅವರು ಒಂದು ಹೊಸ ಹೆಸರು ತರಬೇಕು. ನಮ್ಮ ಪ್ರಕಾರ ಆರ್ತಿ ಒಂದು ಭಾವನೆ ಇರಬೇಕು. ಮತ್ತು ನಮಗೆ ಕರೆಸಿ ಅವರು ಇದು ಒಂದು ಆಸ್ಪದವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೆ ನಾನು ಅವ್ರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಸಮಾಜದಲ್ಲಿ ಮಹಿಳೆಯರು ಬಹಳಷ್ಟು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಮಹಿಳೆ ಮುಂಚೆ ಬರೀ ಒಂದು ಅಡುಗೆ ಮಾಡಲಿಕ್ಕೆ, ಮಕ್ಕಳನ್ನು ಹೆರಲಿಕ್ಕೆ ಅಷ್ಟೇ ಸೀಮಿತ ಅನ್ನುವಂಥ ಕಾಲ ಹೋಯಿತು. 12ನೇ ಶತಮಾನದಲ್ಲೇ ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿ ಹೆಣ್ಣು ಗಂಡು ಸಮಾನರು ಅಂತ ಹೇಳಿ ಪ್ರತಿಪಾದಿಸಿದಂಥ ನಾವು ನಮ್ಮ ರಾಜ್ಯದಲ್ಲಿ ಇದ್ದೀವಿ. ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟು, ಅಲೋಕ್ ಕುಮಾರ್ ಸರ್ ಅಂಬೇಡ್ಕರ್ ಅವ್ರನ್ನ ನೆನೆದ್ರು. ಅವರ ಸಂವಿಧಾನದಿಂದನೇ ಇವತ್ತು ಇಷ್ಟೊಂದು ಹಕ್ಕಿನಿಂದ ಮಹಿಳೆಯರು ಮುಂದೆ ಬರಲಿಕ್ಕೆ ಸಾಧ್ಯ ಅಂತ ಹೇಳಿ ಆ ಮಹಾನ್ ಪುರುಷರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಲಿಕ್ಕೆ ಬಯಸ್ತೇನೆ. ಇವತ್ತು ಸಾಧನೆ ಮಾಡಿದಂಥ ಮಮತಾ ಅವರಿಗೆ ಮತ್ತು ವಿಜಯ ಅವರನ್ನು ಗುರುತಿಸಿ ನಮ್ಮ JD ಮೀಡಿಯಾ ಹೌಸ್ದವರು ಅವರಿಗೆ ಒಂದು ಸಾಧಕಿ ಅನ್ನುವಂಥ ಸನ್ಮಾನವನ್ನು ಮಾಡಿದರು. ಮಮತಾ ಅಂತೂ ಮಮತೆಯ ಒಂದು ಮಾತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮ್ಮ ಕಾರ್ಯಕ್ರಮಗಳನ್ನ ನೋಡಿದೆ. ದೇವರಾಜ್ ಸರ್ ಜೊತೆ ಅಂತೂ ರಾಜಕೀಯವಾಗಿ ನಮಗೆಲ್ಲ ಸಂಬಂಧ ಇದೆ, ಪರಿಚಯ ಇದೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಆದರೆ ಆ ದೇವರಾಜ್ ಸರ್ ಹಿಂದೆ ಒಂದು ಮಹಾನ್ ಶಕ್ತಿ ಯಾವುದಪ್ಪ ಅನ್ನೋದು ನಮಗೆ ಗೊತ್ತು. ಅದು ಮಮತಾ ಅವರು ಅಂತ ಭಾಳ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ರುಚಿ, ನಾನು ಏನು ಹೇಳಿ, ನಾನು ಪ್ಯೂರ್ ವೆಜಿಟೇರಿಯನ್ನು, ಅದನ್ನಂತರೂ ಟೇಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಅವರ ಹಿಂದೆ ನಿಂತ್ಕೊಂಡು ನೀವು ಕೂಡ ಒಂದು ಸಾಧನೆಯನ್ನು ಮಾಡಿದ್ರಲ್ಲ, ನಿಜವಾಗ್ಲೂ ವಿಜಯಕ್ಕೆ ವಿಜಯನೇ ಸಾಟಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಾಸ್ತಿ ಮಾತನಾಡಬೇಕನ್ನೋವಂಥದ್ದೇನಿಲ್ಲ. ಇವತ್ತು ಮಹಿಳೆಯರು ಎಲ್ಲರೂ ಕಲ್ತಿದ್ದೀರಾ. ಆದರೆ ಅಲೋಕ್ ಕುಮಾರ್ ಸರ್ ಒಂದು ಮಾತನ್ನು ಹೇಳಿದರು, ಕಾನೂನನ್ನು ಈ ರೀತಿ ಮಾಡಬೇಕು, ಕಾನೂನನ್ನು ಆ ರೀತಿ ಮಾಡಬೇಕು ಅಂತ ಕಮೆಂಟ್ ಮಾಡೋದು ನಾವೆಲ್ಲರೂ ಮಾಡ್ತೀವಿ. ಯಾವುದೇ ಒಂದು ಘಟನೆ ನಡೆದಾಗ, ಕಹಿ ಘಟನೆ ನಡೆದಾಗ, ಈ ಸರ್ಕಾರ ಇದ್ದರೆ ಹೀಗೆ ಮಾಡ್ತಾಯಿತ್ತು, ಈ ಆಫೀಸರ್ ಇದ್ದರೆ ಹೀಗೆ ಮಾಡ್ತಾಯಿತ್ತು, ಇವ್ರಿಗೆ ಈ ರೀತಿ ಅಂತ ಅಪವಾದಗಳನ್ನು ಮಾಡೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ವಿಮರ್ಶೆ ಮಾಡಿ ನೋಡ್ಕೊಳ್ಬೇಕು. ನಮ್ಮ ಮನೆಯಲ್ಲಿ ಕೊಡುವಂಥ ಸಂಸ್ಕೃತಿ, ಯಾಕಂದರೆ ಅದು ನಮ್ಮ ಮೇಲೆ ಜವಾಬ್ದಾರಿ. ಇವತ್ತು ಮಹಿಳೆ ಎಲ್ಲ ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾಳೆ ಅಂತಂದರೆ ಜವಾಬ್ದಾರಿಯನ್ನು ಬಿಟ್ಟಲ್ಲ, ಮನೆಯೇ ಮೊದಲ ಜವಾಬ್ದಾರಿ ನಮಗೆ. ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ನೀವು ನಿಮ್ಮ ಮನೆಯವರ ಕೈ ಸಹಕಾರ ಕೊಡ್ತೀರಲ್ವಾ, ಅಥವಾ ಮನೆಯಲ್ಲಿ ಯಾರೋ ನೋಡ್ಕೊಳ್ತಾರೆ ಅಂತ ಅಲ್ಲ, ಮನೆಯ ಮಕ್ಕಳ ಪ್ರತಿಯೊಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಆಮೇಲೆ ನಾವು ಹೊರಗಡೆ ಕೂಡ ಕಾಲಿಟ್ಟು ಇವತ್ತು ಸಾಧನೆಯನ್ನು ಮಾಡ್ತೀವಿ. ಎಲ್ರಿಗೂ ಸಂಜೆಯ ನಮಸ್ಕಾರ. JD
ಮೀಡಿಯಾ ಹೌಸ್ ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಸಾಧಕಿಯರನ್ನು ಗುರುತಿಸಿ ಇವತ್ತು ವೇದಿಕೆಗೆ ತಂದು ಅವರನ್ನು ಗೌರವಿಸಿರುವಂಥ ನಿಮ್ಮೆಲ್ಲರಿಗೂ ನನ್ನ ಅಂತರಾಳದ ಗೌರವಗಳನ್ನು ಒಪ್ಪಿಸ್ತೇನೆ. ಹೆಣ್ಣು ಕ್ರಿಯಾಶಕ್ತಿ, ಮಾತೃಶಕ್ತಿ, ನಾಯಕತ್ವದ ಶಕ್ತಿ. ಕ್ರಿಯಾಶಕ್ತಿ ಅಂತಂದರೆ ನಾವು ನೋಡಿಬಿಟ್ಟಿದ್ದೀವಿ ಈಗ. ಮಮತಾ ಅವರು, ವಿಜಯ ಅವರು, ದರ್ಶಿನಿ ಅವರು, ಮತ್ತು ನಮ್ಮ ಇಲ್ಲಿ ಎಲ್ಲರೂ ಇವತ್ತು ಇನ್ನೂ ಯಾರ್ಯಾರಿದ್ದೀರಾ ಅವರೆಲ್ಲರೂ ಕ್ರಿಯಾಶಕ್ತಿ ಅಂದರೆ ತನ್ನ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡಿ, ಅದು ಮಕ್ಕಳಿರ್ಬೋದು, ಮನೆ ಇರ್ಬೋದು, ಎಲ್ಲವನ್ನ ಮಾಡಿ ಸಮಾಜದಲ್ಲಿ ಬಂದು ತನ್ನ ಕೊಡುಗೆಯನ್ನು ಕೊಡ್ತಾಳಲ್ಲ, ಅದು ಅಷ್ಟು ಸುಲಭ ಅಲ್ಲ. ಇದು ನಿಜವಾದ ಸಾಧನೆ. ಯಾಕೆಂದರೆ ನಾವು 4 ಗೋಡೆಗಳ ಮಧ್ಯೆ ಹೆಣ್ಣನ್ನು ಒಂದು ವಿವಾಹ ಪದ್ಧತಿ ಮತ್ತು ಕೌಟುಂಬಿಕ ಪದ್ಧತಿ ನಮ್ಮನ್ನು ಕೂಡ ಹಾಕಿದೆ. ಇವತ್ತು ನಾವು ಅದರಲ್ಲಿ ಒಂದು 50% ಹೊರಗಡೆ ಬಂದಿದ್ದೀವಿ ಅಷ್ಟೇ. ಇನ್ನೂ 50% ಹೆಣ್ಮಕ್ಳು ಮನೆಯಲ್ಲೇ ಇದ್ದಾರೆ. ಅಂದರೆ ಕುದುರೆಗೆ ಹೇಗೆ ಕಣ್ಣಿಗೆ ಲಗಾಮ್ ಹಾಕ್ಬಿಟ್ಟು ಹಿಂಗೇ ನಡೀರಿ ಅಂತ ಹೇಳ್ತಾರಲ್ಲ, ಹಂಗೇ ನಡಿಬೇಕು. ಅದು ಯಾವುದು ಅಂತಂದರೆ ಆ ಪದ್ಧತಿಗಳು, ಅವತ್ತಿನಿಂದ ಪಾಲಿಸ್ಕೊಂಡು ಬಂದಿರೋ ಪದ್ಧತಿಗಳು. ಇವು ಎಲ್ಲ ಹೆಣ್ಮಕ್ಳು ಇವತ್ತು ನಾವು ಎಷ್ಟೋ ಜನರಿಗೆ, ನನಗಂತೂ ಒಂದು ದಿನಾನೂ ಅವಾರ್ಡ್ ಬಂದೇ ಇಲ್ಲ ಬಿಡಿ ನನ್ನ ಜೀವನದಲ್ಲಿ. ಮೊದಲನೇ ಅವಾರ್ಡ್ ಬಂತು ಯಾವುದು ಅಂದರೆ ದುಬೈನಲ್ಲಿ ಕನ್ನಡಿಗರು ನನ್ನ ಕರೆದು ನನಗೆ ಗಂಧದ ಗುಡಿ ಪ್ರಶಸ್ತಿ ಕೊಟ್ಟಾಗ ಎಷ್ಟು ಖುಷಿ ಅಂದರೆ ನನಗೆ. ನನ್ನ ಮನೆಯವ್ರ ಜೊತೆ ಯಾವಾಗಲೂ 24 ವರ್ಷ ಹೋಗಿದ್ದೀನಿ. ನನ್ನ ಪ್ರಶಸ್ತಿಗೆ ಮೊದಲನೇ ಸರಿ 24 ವರ್ಷ ಆದಮೇಲೆ ಅವ್ರು ನನ್ನ ಜೊತೆ ಬಂದರು ದುಬೈಗೆ. ಅದು ಮೊದಲನೇ ಪ್ರಶಸ್ತಿ. ಅಂದರೆ ನಾವು ಪ್ರಶಸ್ತಿ ತಗೊಂಡಿಲ್ಲ ಅಂದರೂ ನಾವು ಯಾವಾಗಲೂ ನಾಯಕಿಯರು. ನಗ್ನಗ್ತಾ ಮನೆಯಲ್ಲೆಲ್ಲ ಓಡಾಡ್ತಾ ಅವಳ ಕೆಲಸವನ್ನು ಮಾಡಿಕೊಂಡು ಸಮಾಜಕ್ಕೆ ಬಂದು ಕೊಡುಗೆ ಕೊಟ್ಟರೆ ಅದು ನಿಜವಾದ ನಂದನವನ, ಅದು ಕ್ರಿಯಾಶಕ್ತಿ. ನಾವೆಲ್ಲ ಸಾಮಾನ್ಯ ಮಕ್ಕಳು. ನಾವು ಯಾರು ಸೆಲೆಬ್ರಿಟಿ ಆಗಲಿ ಯಾವುದೇ ಒಂದು ಇದರಿಂದ ಬಂದಿಲ್ಲ, ಬಟ್ ನಾವು ಕೆಲಸದಿಂದ ಗುರುತಿಸ್ಕೊಂಡಿದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಎಲ್ಲರೂ ನಾಯಕಿಯರೇ. ಎಲ್ಲ ನಾಯಕರದಿಲ್ಲ ಇವತ್ತು, ಎಲ್ಲ ನಾಯಕಿಯರು. ಸೊ ಹಾಗಾಗಿ ನನ್ನ ನಾಯಕಿಯರು ಯಾವಾಗಲೂ ನಗನಗ್ತಾ ಖುಷಿಯಾಗಿ ಆರೋಗ್ಯವಾಗಿ ಅವಳ ಪರ್ಸಲ್ಲಿ ಯಾವಾಗಲೂ ಸದಾ ದುಡ್ಡಿರಲಿ ಅಂತ ಹಾರೈಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಮಾತಾಡಿದ ಮೇಲೆ ಮಾತಾಡಿ ಅಂತಂದರೆ ಏನು ಮಾತಾಡೋದು. ಭಾಳ ಸಂತೋಷ JD ಮೀಡಿಯಾ ಹೌಸ್ನವರು ಈ ಒಂದು ಸಾಧಕಿಯರನ್ನು ಗುರುತಿಸೋ ಕಾರ್ಯಕ್ರಮ ಮಾಡ್ತಿರೋದು. ನಮ್ಮ ಮನೆಯಲ್ಲೇ ತುಂಬ ಮಹಿಳಾ ಸಾಧಕಿಯರು ಇದ್ದಾರೆ. ಇವತ್ತು ಈ ಒಂದು ಬೃಹತ್ ಕುಟುಂಬದ ಜೊತೆಯಲ್ಲಿ ನಾನು ಸ್ವಲ್ಪ ಹೊತ್ತು ಕಾಲ ಕಳೀತಿರೋದು ನನಗೆ ತುಂಬ ತುಂಬ ಹೆಮ್ಮೆ. ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ. ಅದನ್ನು ನಾವು ಯಾವ ರೀತಿಯಲ್ಲಿ ಬಳಸ್ತೀವಿ ಅನ್ನೋದು ತುಂಬ ಮುಖ್ಯ. ಅವಕಾಶ, ಪ್ರೋತ್ಸಾಹ ಎರಡೂ ಬೇಕು. ಅವಕಾಶ ಕಲ್ಪಿಸ್ಕೊಳ್ಬೇಕು, ಅದು ತಮ್ಮಲ್ಲಿದೆ ಶಕ್ತಿ. ಆದರೆ ಕೊರತೆ ಎಲ್ಲಿದೆ ಅಂತಂದರೆ ಅದರ ಅರಿವು ನಮಗಿರಲ್ಲ. ನಮ್ಮ ಶಕ್ತಿಯ ಅರಿವು ನಮಗೆ ಇಲ್ಲದೇ ಇರೋದೇ ಕೊರತೆ. ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ. ಅದರ ಜೊತೆಗೆ ಸಕಾರಾತ್ಮಕ ಚಿಂತನೆ ಇರಬೇಕು. 14ನೇ ದಲೈ ಲಾಮಾ ಅವರು ಒಂದು ಮಾತನ್ನು ಹೇಳ್ತಾರೆ. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಚಿಂತನೆಗಳತ್ತ ನಮ್ಮ ಗಮನ ಇರಲಿ, ಅವುಗಳು ನಮ್ಮ ಮಾತುಗಳಾಗ್ತವೆ. ನಮ್ಮ ಮಾತುಗಳತ್ತ ನಮ್ಮ ಗಮನ ಇರಲಿ, ಅವುಗಳು ನಮ್ಮ ಕ್ರಿಯೆಗಳಾಗ್ತವೆ. ನಮ್ಮ ಕ್ರಿಯೆಗಳತ್ತ ನಮ್ಮ ಗಮನ ಇರಲಿ, ಅವುಗಳು ನಮ್ಮ ಅಭ್ಯಾಸಗಳಾಗ್ತವೆ. ನಮ್ಮ ಅಭ್ಯಾಸಗಳತ್ತ ನಮ್ಮ ಗಮನ ಇರಲಿ, ಅವುಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನಮ್ಮ ವ್ಯಕ್ತಿತ್ವದತ್ತ ನಮ್ಮ ಗಮನ ಇರಲಿ, ಅದು ನಮ್ಮ ಭವಿಷ್ಯ ರೂಪಿಸುತ್ತೆ. ಹಾಗೂ ನಮ್ಮ ಭವಿಷ್ಯ ನಮ್ಮ ಜೀವನ ಆಗತ್ತೆ. ಹಾಗಾಗಿ ಸಕಾರಾತ್ಮಕ ಚಿಂತನೆಯಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಗಂಡು ಹೆಣ್ಣು ಜೊತೆಯಲ್ಲಿ ಸೇರಿಕೊಂಡು ಮಾಡೋಣ. ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗೋಣ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಹರಿ ಸರ್ ನನ್ನ ಇಲ್ಲಿ ಕರೆದಿದ್ದಕ್ಕೆ. ಎವ್ರಿ ಡೇ ಇಸ್ ವುಮೆನ್ಸ್ ಡೇ, ಆದರೆ ಈ ಥರದ್ದೊಂದು ರೆಕಗ್ನಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಹಿಯರ್. ಥ್ಯಾಂಕ್ ಯು.
ನಿಮ್ಮೆಲ್ಲರ ಮುಂದೆ ನಾನು ಇನ್ನೂ ಏನೂ ಮಾಡಿಲ್ಲ, ಸೊ ನಾನು ಜಾಸ್ತಿ ಮಾತಾಡಲ್ಲ. ಬಟ್ ಐ ಆಮ್ ಜಸ್ಟ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು. ಶ್ರೀಮತಿ ಡಾಕ್ಟರ್ ಸುನೀತಾ ಮಂಜುನಾಥ್ ಶೈಕ್ಷಣಿಕ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು. ಶ್ರೀಮತಿ ಭಾರತಿ ಓವಿ ಜ್ಯೋತಿಷ್ಯ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವವರು. ಶ್ರೀಮತಿ ಡಾಕ್ಟರ್ ಅನಿತಾ ರಾಜೇಶ್ ಸಾಕಾರ ಮತ್ತು ಸಮಾಜ ಸೇವೆ, ಜೊತೆಗೆ ಶ್ರೀಮತಿ ಡಾಕ್ಟರ್ ದರ್ಶಿನಿ ಮಂಜುನಾಥ್ ಕಲೆ ಮತ್ತು ಸಂಸ್ಕೃತಿ. ಈಗಾಗಲೇ ಒಂದಷ್ಟು ಜನ ಹೇಳಿದ್ದಾರೆ, ನಾನು ಮತ್ತೆ ಮತ್ತೆ ಹೇಳೋದು ಬೇಡ. ಚಟಪಟ ಅಂತ ಮಾತಾಡುವಂತಹ ಯಾರಾದರೂ ಒಬ್ರು ಇದ್ದಾರೆ ಅಂತ ಹೇಳಿದ್ರೆ ರಾಪಿಡ್ ರಶ್ಮಿ ಅವರು ಕೂಡ ಇವತ್ತು ನಮ್ಮ ಸಾಧಕಿ ಅವಾರ್ಡನ್ನು ಪಡೆದುಕೊಳ್ತಿದ್ದಾರೆ. ಶ್ರೀಮತಿ ಡಾಕ್ಟರ್ ಮಾಲಾ ವಿಜಯ್ ಕುಮಾರ್ ಅವರು ಕೂಡ ಇವತ್ತಿನ ಸಾಧಕಿ 2025 ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇದ್ದಾರೆ. ಮತ್ತೊಬ್ಬ ಸಾಧಕಿ ಡಿಜಿಟಲ್ ಮಾಧ್ಯಮ ಕ್ಷೇತ್ರದ ಮೂಲಕ ಎಲ್ಲರ ಮನೆ ಮಾತಾಗಿರುವಂತಹ ಶ್ರೀಮತಿ ನಂದಿನಿ KL ಅವರು ಮಾಧ್ಯಮ ಕ್ಷೇತ್ರದಲ್ಲಿ ಹೊಸ ಛಾಪನ್ನ ಮೂಡಿಸ್ತಾ ಇರುವಂತಹ ಯುವ ಪತ್ರಕರ್ತೆ ನಂದಿನಿ KL. ಶ್ರೀಮತಿ ಶಿಲ್ಪಾ ಮೋಕ್ಷಾನಂದ ಅವರು ಮೇಕಪ್ ಮತ್ತು ವಸ್ತ್ರ ವಿನ್ಯಾಸ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವವರು. ಉದ್ಯಮ ಕ್ಷೇತ್ರದಲ್ಲಿ ಛಾಪನ್ನ ಮೂಡಿಸಿರುವಂತಹ ಭವ್ಯ KB ಅವರು ಮೇಕಪ್ ಮತ್ತು ವಸ್ತ್ರ ವಿನ್ಯಾಸದಲ್ಲಿ ಛಾಪನ್ನ ಮೂಡಿಸಿರುವಂತಹ ಶ್ರೀಮತಿ ಲಕ್ಷ್ಮಿ ಶೆಟ್ಟಿ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಛಾಪನ್ನ ಮೂಡಿಸಿರುವಂತಹ ಶ್ರೀಮತಿ ಕೆಂಪರತ್ನಮ್ಮ B ಅವರಿಗೂ ಕೂಡ ಸಾಧಕಿ 2025 ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ನೃತ್ಯ
ಸಾಹಿತ್ಯ ನಿರ್ದೇಶನ ಸಂಯೋಜನೆಯಲ್ಲಿ ಛಾಪನ್ನ ಮೂಡಿಸಿರುವಂತಹ ಶ್ರೀಮತಿ ವೀಣಾ ಶಿವಕುಮಾರ್ ಅವರು ಕೂಡ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನು ಕಟ್ಟಡ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಛಾಪನ್ನ ಮೂಡಿಸ್ತಾ ಇರುವಂತಹ ಶ್ರೀಮತಿ ವಸಂತ ಆರ್. ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಬೇರೆ ಮಹಿಳೆಯರಿಗೆ ಮಾದರಿಯಾಗಿರುವಂತಹ ನಕ್ಷತ್ರ ಗೌಡ ಅವರು ಕೂಡ ಈ ಒಂದು ಅವಾರ್ಡ್ ಅನ್ನ ಪಡ್ಕೊಳ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರಿಗೂ ಒಂದು ಸ್ವಲ್ಪ ಉತ್ತೇಜನವನ್ನು ಕೊಟ್ರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ಈ JD ಮೀಡಿಯಾ ಹೌಸ್ ಯಾವತ್ತಿಗೂ ಸಹ ನಮ್ಮ ಹೆಣ್ಣು ಮಕ್ಕಳ ಪರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಇರಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಭಾಳಷ್ಟು ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.